ಸ್ಪರ್ಧಾರ್ಥಿಗಳೇ ಹಿಂದಿನ ನೋಟಿಫಿಕೇಶನ್ ಬಗ್ಗೆ ನೋಡೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಅಂದರೆ ನೋಡಿರಿ, ವೆಸ್ಟರ್ನ್ ಕೋಲ್ಫೀಲ್ಡ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ರಿಕ್ವೈರ್ಮೆಂಟ್ ಆಫ್ ಸ್ಟ್ಯಾಟ್ಯೂಟರಿ ಸೂಪರ್ವೈಸ್ ಸ್ಟಾಫ್ ಹುದ್ದೆಗಳು ಖಾಲಿದ್ದು ನೋಡಿರಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಮತ್ತು ಅಪ್ಲಿಕೇಶನ್ ಫೀ ಯಾವ ರೀತಿ ಐತಿ ಮತ್ತು ಲಾಸ್ಟ್ ಡೇಟ್ ಯಾವಾಗ ನೋಡೋಣ. ನೋಡೋಕ್ಕಿಂತ ಮುಂಚೆ ಇಂಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಮೊದಲೇದಾಗಿ ಪೋಸ್ಟ್ ನೇಮ್ ಬಂದುಬಿಟ್ಟು ಮೈನಿಂಗ್ ಶ್ರೀಧರ್ T&S ಗ್ರೇಡ್ ಸಿ ಹುದ್ದೆ ಖಾಲಿದ್ದು ಟೋಟಲಾಗಿ 220 ಹುದ್ದೆಗಳು ಖಾಲಿ ಐತಿ. ಅಂದರೆ ಮೈನಿಂಗ್ ಶ್ರೀಧರ್ ಹುದ್ದೆ 220 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, ಯು ಆರ್ ಕ್ಯಾಂಡಿಡೇಟ್ಗೆ 101 ವೇಕೆನ್ಸಿ, EWS 22 ವೇಕೆನ್ಸಿ, ಇನ್ನು SC ಅಭ್ಯರ್ಥಿಗಳಿಗೆ 24, ST ಅವರಿಗೆ 38 ವೇಕೆನ್ಸಿ, ಅದೇ ರೀತಿ OBC ಅಭ್ಯರ್ಥಿಗಳಿಗೆ 35 ವೇಕೆನ್ಸಿ ಖಾಲಿ ಇದಾವೆ. OBC ಅಭ್ಯರ್ಥಿಗಳಿಗೆ 35 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ಅದೇ ರೀತಿ 2ನೇ ಪೋಸ್ಟ ಅಸಿಸ್ಟೆಂಟ್ ಫೋರ್ಮನ್ನ ಟ್ರೈನಿ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಸೂಪರ್ವೈಸರ ಗ್ರೇಡ್ ಸಿ ಹುದ್ದೆ ನೋಡಿರಿ, ಇದು ಟೋಟಲಾಗಿ 274 ಹುದ್ದೆಗಳು ಖಾಲಿ ಇದಾವೆ. ಇನ್ನು ಇದರಲ್ಲಿ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿರಿ, ಟೋಟಲಾಗಿ 91 ವೇಕೆನ್ಸಿ ಯು ಆರ್ ಕ್ಯಾಂಡಿಡೇಟ್ಗೆ, EWS 22, SC ಅಭ್ಯರ್ಥಿಗಳಿಗೆ 26 ವೇಕೆನ್ಸಿ, ST 29, ಇನ್ನು OBC ಅಭ್ಯರ್ಥಿಗಳಿಗೆ 56 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮೈನಿಂಗ್ ಶ್ರೀಧರ ಹುದ್ದೆಗಳು 22 ವೇಕೆನ್ಸಿ ಖಾಲಿ ಇದ್ರೆ, ಇನ್ನು ಅಸಿಸ್ಟೆಂಟ್ ಫೋರ್ಮನ್ ಹುದ್ದೆಗಳು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 22 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ PWBD ಅಭ್ಯರ್ಥಿಗಳಿಗೆ ಅಸಿಸ್ಟೆಂಟ್ ಫೋರ್ಮನ್ ಹುದ್ದೆಗಳು 9 ವೇಕೆನ್ಸಿ ಖಾಲಿ ಇದಾವೆ. ನೋಡಿರಿ, ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು ನೋಡಿರಿ, ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿದ್ರೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಅವಕಾಶ ಇರ್ತದೆ ಅಂದ್ರೆ ನೋಡಿರಿ, ಹುದ್ದೆ ವೈಸ ಮೈನಿಂಗ್ ಶ್ರೀಧರ್ ಹುದ್ದೆಗೆ ಅಭ್ಯರ್ಥಿ ಮಿನಿಮಮ್ ಕ್ವಾಲಿಫಿಕೇಷನ್ನ ಅಭ್ಯರ್ಥಿ ವ್ಯಾಲಿಡ್ ಮೈನಿಂಗ್ ಶ್ರೀಧರ್ ಸರ್ಟಿಫಿಕೇಟ್ ಆಫ್ ಕಾಂಪಿಟೆನ್ಸಿ ಇಶ್ಯೂಡ್ ಬೈ DGMS ಇಂದ ಪಡೆದ ಸರ್ಟಿಫಿಕೇಟ್ ಇದ್ದರೆ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ವ್ಯಾಲಿಡ್ ಗ್ಯಾಸ್ ಟೆಸ್ಟ್ ಸರ್ಟಿಫಿಕೇಟ್ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅದೇ ರೀತಿ ವ್ಯಾಲಿಡ್ ಫಸ್ಟ್ ಏಡ್ ಸರ್ಟಿಫಿಕೇಟ್ ಇರಬೇಕು. ಇನ್ನು 3 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಅಂಡರ್ಗ್ರೌಂಡ್ ಮೈನ್ಸ್ ಒಳಗೆ ಹೊಂದಿರಬೇಕಾಗಿರ್ತದೆ. ಅದಿಲ್ಲ ಅಂದ್ರೆ ಅಭ್ಯರ್ಥಿ ಡಿಪ್ಲೊಮಾ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಫ್ರಮ್ ಎನಿ ಇನ್ಸ್ಟಿಟ್ಯೂಟ್ನಲ್ಲಿ ತನ್ನ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ ವ್ಯಾಲಿಡ್ ಓವರ್ಮ್ಯಾನ್ ಕಾಂಪಿಟೆನ್ಸಿ ಸರ್ಟಿಫಿಕೇಟ್ DGMS ಇಂದ ಪಡೆದಿದ್ರೆ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಅದೇ ರೀತಿ ವ್ಯಾಲಿಡ್ ಗ್ಯಾಸ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಮತ್ತು ವ್ಯಾಲಿಡ್ ಫಸ್ಟ್ ಏಡ್ ಸರ್ಟಿಫಿಕೇಟ್ ಇದ್ದರೂ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅದೇ ರೀತಿ 2ನೇ ಹುದ್ದೆ ಆದಂಥ ಅಸಿಸ್ಟೆಂಟ್ ಫೋರ್ಮನ್ನ ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಮೊದಲೇದಾಗಿ ಅಭ್ಯರ್ಥಿ ಡಿಪ್ಲೊಮಾ ಇನ್ 3 ವರ್ಷದ ಡಿಪ್ಲೊಮಾನ ಮುಗಿಸಿರಬೇಕು, ಅದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಮುಗಿಸಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ 2ನೇದು ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಸರ್ಟಿಫಿಕೇಟ್ ವ್ಯಾಲಿಡ್ ಮೈನ್ಸ್ ಇಶ್ಯೂಡ್ ಬೈ ಅಪ್ರಾಪ್ರಿಯೇಟಿ ಗೌರ್ಮೆಂಟ್ನಿಂದ ಪಡೆದಿರಬೇಕಾಗಿರ್ತದೆ. ಪಡೆದಿದ್ದರೆ ಅಸಿಸ್ಟೆಂಟ್ ಫೋರ್ಮನ್ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಮಿನಿಮಮ್ ಏಜ್ 18 ವರ್ಷದ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನನ್ನು ಯಾವ ರೀತಿ ಅಪ್ಲೈ ಮಾಡ್ಯಾರ ಅಂದ್ರೆ ನೋಡಿರಿ, ಮೊದಲೇದಾಗಿ ನೀವು UR ಅಥವಾ UWS ಅಭ್ಯರ್ಥಿ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಸೇಷನ್ನ ಅಪ್ಲೈ ಇಲ್ಲ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನ. ಇನ್ನು ಅದೇ ರೀತಿ PWBD ಅಭ್ಯರ್ಥಿಗೆ UR ಕ್ಯಾಂಡಿಡೇಟ್ಗೆ 10 ವರ್ಷ, PWBD OBC ಒಳಗೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. ಅದೇ ರೀತಿ PWBD SC ST ಆಗಿದ್ರೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಅಪ್ಲೈ ಮಾಡಲಾಗಿದೆ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. ಇನ್ನು ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಡಿಪಾರ್ಟ್ಮೆಂಟ್ ಇರುವ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಅಪ್ಪರ್ ಏಜ್ ಲಿಮಿಟನ್ನು ನಿಗದಿಪಡಿಸಿಲ್ಲ. ಅಂದರೆ ಅವರು ಏಜ್ ಮುಗಿದ್ರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಈ ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಐತೆ ಅಂದ್ರೆ ನೋಡಿರಿ, ಹುದ್ದೆ ವೈಸ ಮೈನಿಂಗ್ ಶ್ರೀಧರ ಗ್ರೇಡ್ ಸಿ ಹುದ್ದೆಗೆ 47,330.25 ಪರ್ ಮಂತ್ ಸಿಗುತ್ತೆ. ಇದು 6 ಮಂತ್ದ ಟ್ರೈನಿಂಗ್ ಆಗಿರ್ತದೆ ಜಾಯ್ನಿಂಗ್ ಆದ್ದರಿಂದ. ಇನ್ನು ಅದೇ ರೀತಿ 2ನೇ ಹುದ್ದೆ ಅಸಿಸ್ಟೆಂಟ್ ಫೋರ್ಮನ್ ಹುದ್ದೆ 47,330.25 ಪರ್ ಮಂತ್ ಇರುತ್ತೆ. ಇದು 2 ವರ್ಷದ ಟ್ರೈನಿಂಗ ಜಾಯ್ನ್ ಆದ ಡೇಟ್ನಿಂದ ಬರುತ್ತೆ. ಇನ್ನು ಅದೇ ರೀತಿ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಹುದ್ದೆ ವೈಸ್ ಬೇರೆ ಬೇರೆ ಆಗೈತಿ. ನೋಡಿರಿ, ಮೊದಲೇದಾಗಿ CBT ಎಕ್ಸಾಮ್ ಇರ್ತದೆ. ಇದು 100 ಕ್ವಶನ್ಸನ್ನು ಒಳಗೊಂಡಿದ್ದು. ಇನ್ನು ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ ನೋಡಿರಿ, ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತೇಳಿ 2 ಪಾರ್ಟನ್ನು ಮಾಡ್ಕೊಂಡಾರ.
ಮೊದಲನೇ ಪಾರ್ಟ್ನಲ್ಲಿ ಜನರಲ್ ಆ್ಯಪ್ಟಿಟ್ಯೂಡ 20 ಕ್ವಶನ್ಸ್ ಇರ್ತವೆ. ಎರಡನೇ ಪಾರ್ಟ್ನಲ್ಲಿ ಟೆಕ್ನಿಕಲ್ ಕ್ವಶನ್ಸ್ಗಳು 80 ಕ್ವಶನ್ಸ್ ಇರ್ತವೆ. ಇನ್ನು ಟೈಮಿಂಗ್ ಬಂದುಬಿಟ್ಟು 90 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ ಮತ್ತು 1 ಮಾರ್ಕಿನ ಕ್ವಶನ್ ಆಗಿರ್ತವೆ. ಮತ್ತು ಎಕ್ಸಾಮಿಗೆ ಮೇನಾಗಿ ನೋ ನೆಗೆಟಿವ್ ಮಾರ್ಕ್, ಅಂದರೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಇದು 1 ಕ್ವಶನ್ಸ್ಗೆ 1 ಮಾರ್ಕ್ಸನ್ನು ಒಳಗೊಂಡದ್ದ 100 ಮಾರ್ಕ್ಸಿನ ಎಕ್ಸಾಮ ಆಗಿರ್ತದೆ. ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ ಇರೋಂಗಿಲ್ಲ. ನೋಡಿರಿ, ಈ ಹುದ್ದೆಗೆ ಅಭ್ಯರ್ಥಿಯು ಸೆಲೆಕ್ಟ್ ಆಗ್ಬೇಕಂದ್ರೆ ಕ್ವಾಲಿಫೈ ಮಾರ್ಕಿಂಗ ನಿಗದಿಪಡಿಸ್ಯಾರ. ನೋಡಿರಿ, ಹುದ್ದೆ ವೈಸ್ ಯಾವ ರೀತಿ ಅಂದ್ರೆ ನೋಡಿರಿ, ಮೊದಲನೇದಾಗಿ ಮೈನಂಗ್ ಶ್ರೀಧರ್ ಹುದ್ದೆಗೆ 100 ಮಾರ್ಕ್ಸಿನ ಎಕ್ಸಾಮ್ ಏನಿರ್ತಲ್ಲ, ಅದರಲ್ಲಿ ಕ್ಯಾಟಗರಿ ವೈಸ್ ಅಭ್ಯರ್ಥಿಯು ನೋಡಿರಿ, ಯು ಆರ್ ಕ್ಯಾಂಡಿಡೇಟ್ ಅಥವಾ EWS ಅಭ್ಯರ್ಥಿ 50 ಮಾರ್ಕ್ಸನ್ನು ಮಿನಿಮಮ್ ಕ್ವಾಲಿಫೈ ಆಗೋಕ್ಕೆ ತೊಗೋಬೇಕು. ಅದೇ ರೀತಿ OBC ಅಭ್ಯರ್ಥಿ ಆಗಿದ್ದರೆ ಅವರು 45 ಮಾರ್ಕ್ಸನ್ನು ತೊಗೋಬೇಕು. ಇನ್ನು SC ST ಅಭ್ಯರ್ಥಿಗಳಾಗಿದ್ದರೆ ನೀವು 40 ಮಾರ್ಕ್ಸನ್ನು ತೆಗೆದುಕೊಳ್ಳುವ ಮೂಲಕ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಆಗಿರ್ತವೆ. ಇನ್ನು ಅದೇ ರೀತಿ ಎರಡನೇ ಹುದ್ದೆ ಆದಂಥ ಅಸಿಸ್ಟೆಂಟ್ ಫೋರ್ಮನ್ ಹುದ್ದೆ, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಹುದ್ದೆ 100 ಮಾರ್ಕ್ಸ್ ಇರ್ತವೆ. ಇನ್ನು ಅದರಲ್ಲಿ ಕ್ಯಾಟಗರಿ ವೈಸ UR ಅಭ್ಯರ್ಥಿಗಳಿಗೆ ಮತ್ತು EWS ಅಭ್ಯರ್ಥಿಗಳಿಗೆ 50 ಮಾರ್ಕ್ಸ, OBC 45, SC ST 40 ಮಾರ್ಕ್ಸನ್ನು ತೆಗೆದುಕೊಂಡು ಕ್ವಾಲಿಫೈ ಆಗ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಅಭ್ಯರ್ಥಿಗೆ ಅಪ್ಲಿಕೇಶನ್ ಹಾಕಲು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ ಅಭ್ಯರ್ಥಿಯು UR ಕ್ಯಾಂಡಿಡೇಟ ಮತ್ತು OBC ಅಭ್ಯರ್ಥಿ ಮತ್ತು EWS ಅಭ್ಯರ್ಥಿಗಳಿಗೆ 1180 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. 1000 ರೂಪಾಯಿ ಅಪ್ಲಿಕೇಶನ್ ಫೀ ಮತ್ತು 180 ರೂಪಾಯಿ GST ಅಂತೇಳಿ ಟೋಟಲಾಗಿ 1180 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಅದೇ ರೀತಿ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ ಮತ್ತು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಅಂದರೆ ಈಗಾಗಲೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅಪ್ಲಿಕೇಶನ್ ಫೀ ಇರುವ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನಲ್ಲೇ ಪೇಡ್ ಮಾಡಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿರಿ, ಅಪ್ಲಿಕೇಶನನ್ನು ನೀವು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಂದರೆ www.westerncold.in ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ನ 20/7/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 10/8/2026 ಕೊನೆಯ ದಿನಾಂಕ ಇರ್ತದೆ. ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಅಭ್ಯರ್ಥಿಗೆ ಅಡ್ಮಿಟ್ ಕಾರ್ಡ ಮತ್ತು ಎಕ್ಸಾಮ್ ಯಾವಾಗಿರ್ತವೆ ಮತ್ತು ಆನ್ಸರ್ ಕೀಗಳು ಯಾವಾಗಿರ್ತವೆ ಮತ್ತು ಎಲ್ಲವೂ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಮುಂದೆ ತಿಳಿಸಲಾಗ್ತದೆ. ಆದ್ದರಿಂದ ಆಫಿಷಿಯಲ್ ವೆಬ್ಸೈಟನ್ನು ನೀವು ಆವಾಗವಾಗ ಚೆಕ್ ಮಾಡ್ಕೊತಿರ್ಬೇಕು ಅಪ್ಲಿಕೇಶನ್ ಹಾಕಿದ ಅಭ್ಯರ್ಥಿಗಳು. ನೋಡಿರಿ, ಟೋಟಲಾಗಿ 444 ವೇಕೆನ್ಸಿಗಳು ಖಾಲಿ ಇದ್ದು ನೀವು ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಾರಲ್ಲ ನೀವು ಆಫಿಷಿಯಲ್ ವೆಬ್ಸೈಟ್ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಕೊನೆಯ ದಿನಾಂಕ 10/8/2026 ವರೆಗೂ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಥ್ಯಾಂಕ್ ಯು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಹಾಕಿರ್ತೀನಿ. ಲಿಂಕನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದಾಗಿರ್ತದೆ. ಥ್ಯಾಂಕ್ ಯು.